ಕಿಚ್ಚ ಸುದೀಪ್ ಎಂದೇ ಜನಪ್ರಿಯರಾಗಿರುವ ಸುದೀಪ್ ಅವರು ಸೆಪ್ಟೆಂಬರ್ 1973ರಂದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಜನಿಸಿದರು. ಅವರ ತಂದೆ ಸಂಜೀವ್ ಮಂಜಪ್ಪ ಉಡುಪಿ ಮೂಲದವರು. ಅವರ ಕುಟುಂಬ ಬೆಂಗಳೂರಿನಲ್ಲಿ ನೆಲೆಸಿದೆ. ಸುದೀಪ್ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪೂರೈಸಿದರು. ನಂತರ ಅವರು ಬೆಂಗಳೂರಿನ ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದರು. ವೃತ್ತಿ ಜೀವನ. ಸುದೀಪ್ ಅವರ ನಟನಾ ವೃತ್ತಿ ಜೀವನವು 1997ರಲ್ಲಿ ತಾಯವ್ವ ಚಿತ್ರದ ಮೂಲಕ ಪ್ರಾರಂಭವಾಯಿತು. ಆದರೆ ಈ ಚಿತ್ರ ಅವರಿಗೆ ದೊಡ್ಡ ಯಶಸ್ಸು ತಂದುಕೊಡಲಿಲ್ಲ. ಅವರಿಗೆ ಮೊದಲ ಬ್ರೇಕ್ ಸಿಕ್ಕಿದ್ದು 2001ರ ಹಿಟ್ ಚಿತ್ರ ಹುಚ್ಚಾದಿಂದ. ಈ ಚಿತ್ರದಲ್ಲಿನ ಅವರ ಅಭಿನಯದಿಂದಾಗಿ ಅವರು ಕಿಚ್ಚ ಸುದೀಪ್ ಎಂದು ಜನಪ್ರಿಯರಾದರು. ನಂತರ ಅವರು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ತಮ್ಮನ್ನು ತಾವು ಪ್ರಮುಖ ನಟರಾಗಿ ಸ್ಥಾಪಿಸಿಕೊಂಡರು. ಅವರ ಕೆಲವು ಯಶಸ್ವಿ ಚಲನಚಿತ್ರಗಳು: ನಂದಿ 2002, ಸ್ವಾತಿ ಮುತ್ತು 2003, ಮೈ ಆಟೋಗ್ರಾಫ್ 2006. ಈ ಚಿತ್ರವನ್ನು ಅವರೇ ನಿರ್ದೇಶಿಸಿದ್ದರು. ಕೆಂಪೇಗೌಡ 2011. ಈಗ 2012. ಎಸ್. ರಾಜಮೌಳಿ ನಿರ್ದೇಶನದ ಈ ತೆಲುಗು ಚಿತ್ರದ ಮೂಲಕ ಸುದೀಪ್ ಅವರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಖ್ಯಾತಿ ಗಳಿಸಿದರು. ಪೈಲ್ವಾನ್ 2019, ವಿಕ್ರಾಂತ್ ರೋಣ 2022. ನಿರ್ದೇಶನ ಮತ್ತು ಹಿನ್ನೆಲೆ ಗಾಯನ. ನಟನೆಯ ಜೊತೆಗೆ ಸುದೀಪ್ ಅವರು ಯಶಸ್ವಿ ನಿರ್ದೇಶಕರೂ ಆಗಿದ್ದಾರೆ. ಅವರು ನಿರ್ದೇಶಿಸಿದ ಕೆಲವು ಚಿತ್ರಗಳು: ಮೈ ಆಟೋಗ್ರಾಫ್, ವೀರ ಮದಕರಿ, ಜಸ್ಟ್ ಮಾತ್ಮಾತಲ್ಲಿ, ಕೆಂಪೇಗೌಡ. ಅವರು ಅನೇಕ ಹಾಡುಗಳಿಗೂ ಧ್ವನಿ ನೀಡಿದ್ದಾರೆ. ವೀರ ಮದಕರಿ ಚಿತ್ರದಲ್ಲಿನ ಮಂಡ್ಯ ಹಾಡು ಜನಪ್ರಿಯವಾಯಿತು. ಕಿರುತೆರೆ ಮತ್ತು ಇತರ ಕೊಡುಗೆಗಳು. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡದ ನಿರೂಪಕರಾಗಿ ಸುದೀಪ್ ಅವರು ಬಹಳ ಪ್ರಸಿದ್ಧಿ ಪಡೆದಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಅವರು ಕನ್ನಡ ಪ್ರೇಕ್ಷಕರ ಮನೆಮಾತಾಗಿದ್ದಾರೆ. ಅವರು ಕ್ರಿಕೆಟ್ ಆಟಗಾರರೂ ಹೌದು. ಅವರು ಕರ್ನಾಟಕ ಬುಲ್ಡೋಜರ್ಸ್ ತಂಡದ ನಾಯಕರಾಗಿದ್ದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ವೈಯಕ್ತಿಕ ಜೀವನ. ಸುದೀಪ್ ಅವರು 2001ರಲ್ಲಿ ಪ್ರಿಯಾ ರಾಧಾಕೃಷ್ಣನ್ ಅವರನ್ನು ವಿವಾಹವಾದರು ಮತ್ತು ಅವರಿಗೆ ಸಾನ್ವಿ ಎಂಬ ಮಗಳಿದ್ದಾಳೆ. ಒಟ್ಟಾರೆಯಾಗಿ ಸುದೀಪ್ ಕನ್ನಡ ಚಿತ್ರರಂಗದಲ್ಲಿ ಬಹುಮುಖ ಪ್ರತಿಭೆಯ ನಟ, ನಿರ್ದೇಶಕ ಮತ್ತು ಗಾಯಕರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಅವರ ನಟನೆ ಮತ್ತು ಬಹುಮುಖಿ ಪ್ರತಿಭೆಗಾಗಿ ಅವರು ಅನೇಕ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ.